ರಾಜ್ಯ ರಾಜಧಾನಿಯಲ್ಲಿ ಖಾಲಿ ನೀರಿನ ಪ್ಲಾಸ್ಟಿಕ್ ಬಾಟಲ್ಗಳ ಹಾವಳಿ ಹೆಚ್ಚಾಗಿದ್ದು ಇವುಗಳಿಂದ ಮಾಲಿನ್ಯವೂ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಇವುಗಳಿಗೆ ಬ್ರೇಕ್ ಹಾಕುವಂತಹ ಸಲುವಾಗಿ ಅರಣ್ಯ ಪರಿಸರ ಇಲಾಖೆ ಮುಂದಾಗ್ತಾ ಇದೆ. ಹೌದು, ನೀರಿನ ಖಾಲಿ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಎಲ್ಲೆಂದರಲ್ಲಿ ಬಿಸಾಡೋದಕ್ಕೆ ಕಡಿವಾಣ ಹಾಕಲು ಮಾರಾಟಗಾರರೇ ಕನಿಷ್ಠ ಬೆಲೆಯನ್ನ ನೀಡಿ ಮರು ಖರೀದಿಸಬೇಕೆಂಬಂತಹ ಹೊಸ ನಿಯಮವನ್ನು ರೂಪಿಸಲು ಈಗಾಗಲೇ ಇಲಾಖೆ ಮುಂದಾಗ್ತಾ ಇದೆ. ಸದ್ಯ ಕುಡಿಯುವ ನೀರಿನ ಬಾಟಲ್ಗಳನ್ನು ಮಾರಾಟ ಮಾಡುವ ಕಂಪನಿಗಳೇ ಆ ಪ್ಲಾಸ್ಟಿಕ್ ಬಾಟಲ್ಗಳನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವಂತಹ ಜವಾಬ್ದಾರಿಯನ್ನು ಹೊರಬೇಕು. ಈ ಹಿನ್ನೆಲೆಯಲ್ಲಿ ಖಾಲಿ ಬಾಟಲ್ಗಳನ್ನು ಕನಿಷ್ಠ ದರವನ್ನ ನೀಡಿ ಮರಳಿ ಖರೀದಿಸಬೇಕೆಂಬಂತಹ ನಿಯಮವನ್ನು ರೂಪಿಸಿದರೆ ಪ್ಲಾಸ್ಟಿಕ್ ಬಾಟಲ್ಗಳ ಹಾವಳಿಯನ್ನ ತಡೆಯಲು ಸಾಧ್ಯವಾಗುತ್ತೆ. ಸದ್ಯ ಈ ಪ್ಲಾಸ್ಟಿಕ್ ಬಾಟಲ್ಗಳು ಮಣ್ಣು ಹಾಗೂ ನೀರಿನಲ್ಲಿ ಕರಗೋದಿಲ್ಲ. ಹೀಗಾಗಿ ಇವುಗಳನ್ನು ಸುಟ್ಟಾಗ ವಿಷಕಾರಿ ಅನಿಲ ಗಾಳಿಯಲ್ಲಿ ಸೇರ್ಪಡೆಯಾಗಲಿದೆ. ಅಲ್ಲದೆ ಈ ಪ್ಲಾಸ್ಟಿಕ್ ಪರಿಸರಕ್ಕಷ್ಟೇ ಅಲ್ಲದೆ ಜನ ಆಗಿರಬಹುದು ಹಾಗೆ ಜಾನುವಾರುಗಳ ಆರೋಗ್ಯಕ್ಕೂ ಕೂಡ ಮಾರಕವಾಗಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ನಿರ್ದಿಷ್ಟ ಏಕಬಳಕೆಯ ಪ್ಲಾಸ್ಟಿಕ್ ತಯಾರಿಕೆ ಹಾಗೂ ದಾಸ್ತಾನಾಗಿರಬಹುದು ಹಾಗೆ ಮಾರಾಟ ಬಳಕೆಯನ್ನು ನಿಷೇಧಿಸಲಾಗಿದೆ. ಇನ್ನು ರಾಜ್ಯ ಸರ್ಕಾರವು ಕೂಡ ಈ ಸಂಬಂಧ ನಿಯಮಗಳನ್ನು ಕೂಡ ರೂಪಿಸಿದೆ. ಆದಾಗ್ಯೂ ಕೂಡ ಏಕಬಳಕೆಯ ಪ್ಲಾಸ್ಟಿಕ್ ಉತ್ಪನ್ನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟವಾಗ್ತಾ ಇದ್ದು ಪರಿಸರಕ್ಕೆ ಹೆಚ್ಚು ಹಾನಿಯಾಗ್ತಾ ಇದೆ. ಹೀಗಾಗಿ ರಸ್ತೆ ಬದಿಯಲ್ಲಿ ಎಲ್ಲೆಂದರಲ್ಲಿ ಬಿದ್ದು ಪರಿಸರ ಹಾಳು ಮಾಡ್ತಾ ಇರತಕ್ಕಂಥ ನೀರಿನ ಖಾಲಿ ಬಾಟಲ್ಗಳಿಗೆ ಕಡಿವಾಣ ಹಾಕಬೇಕಾಗಿದೆ.